ಕಾಯಬೇಕಾದ ಇಲಾಖೆಯಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ಒಳಾಡಳಿತ ಗೃಹ ಇಲಾಖೆಯಲ್ಲಿ ಒಟ್ಟು 26,168 ಖಾಲಿ ಹುದ್ದೆಗಳಿರುವಂಥದ್ದು. ಎ ಗ್ರೇಡ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಎ ಗ್ರೇಡ್ ಅಲ್ಲಿ ಗೃಹ ಇಲಾಖೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುನ್ನಡೆಸ್ತಾ ಇರುವಂತಹ ಇಲಾಖೆ ಇದು. ಈ ಇಲಾಖೆಯಲ್ಲಿ ಒಟ್ಟಾರೆಯಾಗಿ 26,168 ಎ ಗ್ರೇಡ್ ಗಮನಿಸ್ತಾ ಇರಬಹುದು. ಎ ಗ್ರೇಡ್ 465, ಬಿ ಗ್ರೇಡ್ 731 ಹುದ್ದೆ, ಸಿ ಗ್ರೇಡ್ ಅತಿ ಹೆಚ್ಚು 23,076, ಡಿ ಗ್ರೇಡ್ 1,896. ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಈ ಹಿಂದೆ DCM ಆಗಿದ್ರು, ಕಾಂಗ್ರೆಸ್ನ KPCC ಅಧ್ಯಕ್ಷರಾಗಿದ್ರು. ಸಾಕಷ್ಟು ಇತಿಹಾಸ ಇದೆ. ಇವ್ರಿಗೆ ಅನುಭವದ ಕೊರತೆ ಇಲ್ಲ. ದುರ್ಗಾ ಮುಖ್ಯವಾಗಿ ಅನುಭವದಂತ ಕೊರತೆ ಇಲ್ಲ. ಸಾಕಷ್ಟು ವರ್ಷಗಳಿಂದ ರಾಜಕಾರಣ ಮಾಡ್ತಿದ್ದಾರೆ, ಸುದೀರ್ಘವಾಗಿ ಸಚಿವರಾಗಿದ್ದಾರೆ, DCM ಆಗಿದ್ದಾರೆ. ಈಗ CM ರೇಸ್ನಲ್ಲೂ ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಬಟ್ ತಲೆ ಕೆಡಿಸ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡ್ಬೇಕ್ರಿ ಪರಮೇಶ್ವರ್ ಅವರೇ. ಯಾವ್ದಾವುದಕ್ಕೂ ತಲೆ ಕೆಡಿಸ್ಕೊಳ್ತಿದ್ವಿ. ಇಲ್ಲಿ ನನಗನ್ಸುತ್ತೆ ಮುಖ್ಯವಾಗಿ ಈ ಅಂಕಿಅಂಶವನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇವಲ ರಾಜಕಾರಣಿಗಳಿಗೆ ಸೆಲ್ಯೂಟ್ ಹೊಡಿಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕೋ ಅಷ್ಟು ಜನ ಮಾತ್ರ ಆಯ್ಕೆ ಮಾಡ್ಕೊತಾರ ಇವರು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಗಮನಿಸ್ತಾ ಇರ್ಬೋದು, ಒಟ್ಟಾರೆ ಇರುವಂಥದ್ದು ಟೋಟಲ್ ಆಗಿ ಇರುವಂಥದ್ದು ಇದು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಖಾಲಿ ಇರುವ ಹುದ್ದೆಗಳು. ಎ ಗ್ರೇಡು 465, ಬಿ ಗ್ರೇಡು 731, ಸಿ ಗ್ರೇಡು 23,076, ಡಿ ಗ್ರೇಡು 1,896. ಒಟ್ಟಾರೆಯಾಗಿ 26,168 ಹುದ್ದೆಗಳು ಖಾಲಿ ಇದೆ. ಈಗಾಗಲೇ ಹೇಳ್ತಾ ಇದೆ, ಪರಮೇಶ್ವರ್ ಅವರು ಸಾಕಷ್ಟು ಅನುಭವ ಇದೆ, ಅವ್ರಿಗೆ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿಲ್ಲದೆ ಏನಿಲ್ಲ ಅವರೆಲ್ಲ. ಬಟ್ ಈ ಅಂಕಿಅಂಶಗಳನ್ನು ಗಮನಿಸ್ತಾ ಇರ್ಬೋದು. ಇದರ ನಡುವೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸ್ಕ್ಯಾಮ್ಗಳಾಯಿತು. PSI ಹಗರಣ ಏನಾಯಿತು ಸ್ವಾಮಿ, KPSC ಏನಾಯಿತು, ನೀವು ಕರೆಯುವಂತಹ ಉದ್ಯೋಗ ಭರ್ತಿ ನೇಮಕಾತಿ ವಿಚಾರದಲ್ಲೇ ಸಾಕಷ್ಟು ಹಗರಣಗಳು ನಡೆದು ಹೋಗುತ್ತೆ. ಅದು ಹೋಗಲಿ, ಈಗ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ರೆ ಖಾಲಿ ಇರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಸರ್ಕಾರ ಬಂದು 19 ತಿಂಗಳಾಯಿತು, ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾಕಷ್ಟು ವಿವಾದ ಇದೆ. ಮುಖ್ಯವಾಗಿ ರಾಜ್ಯದ ಸಮಸ್ಯೆಗಳ ಪೈಕಿ ಕರ್ನಾಟಕದ ಸಮಸ್ಯೆ, ಇತ್ತೀಚಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಮಗೆ ಬೀದಿಯಲ್ಲಿ ಲಾಂಗು ಮುಚ್ಚು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಹುಡುಗರು, ಪರೋಡಿಗಳು, ಪುಡಾರಿಗಳು ಲಾಂಗು ಮುಚ್ಚು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ನಿಮಗೆ ಇದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು, ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ, ಎಂತಹ ದುರ್ಘಟನೆ ಸಂಭವಿಸಿತು. ಹಗಲೇ ಹೋಗಿ ಹೆಣ್ಮಕ್ಳನ್ನ ಕೊಲೆ ಮಾಡುವಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ, ಕ್ರೈಮ್ ರೇಟ್ ನಿಮಗೆ ನೋಡಿ. ಒಂದು ಕೆಲಸ ಈಗ ಒಂದಿಂದೆ ನೋಡ್ತಾ ಇದ್ರೆ ಆರಂಭದಲ್ಲಿ ಶಿಕ್ಷಣ ಇಲಾಖೆ ಬಂತು. ಶಿಕ್ಷಣ ಇಲಾಖೆ ಎಷ್ಟು ಬಂತು? 70,727. ಅಂದರೆ ಜನರನ್ನ ನೀವು ಶಿಕ್ಷಣ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ, ಅದು ಬಿಡಿ. ಇನ್ನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 37,069, ಅಂದರೆ ಆರೋಗ್ಯ ಕೂಡ ಇರಬಾರ್ದು ಅಂತ ಹೇಳಿ. ಈ ಕೊನೆಯದಾಗಿ ಅತಿ ಹೆಚ್ಚು ಏನಪ್ಪ ಅಂದರೆ ಗೃಹ ಇಲಾಖೆಗೆ, ಅಂದರೆ ಜನರು ಸೇಫಾಗಿ ಕೂಡ ಇರಬಾರ್ದು ಅಂತ ನಿಮ್ಮ ಉದ್ದೇಶನ ಅಂತ ಕೇಳಬೇಕಾಗುತ್ತೆ, ನೇರವಾಗಿ ಪ್ರಶ್ನೆ ಕೇಳಬೇಕಾಗುತ್ತೆ. ಅಂದರೆ ಜನರ ಸೇಫ್ಟಿ ನಿಮ್ಗೆ ಬೇಕಾಗಿಲ್ಲ, ಇದೇ ಕಾರಣಕ್ಕೆ ನಿರ್ಲಕ್ಷ್ಯವನ್ನು ವಹಿಸಿದ್ರ ಅಂತ ಹೇಳಿ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈಗಿರುವಂಥ ಭರ್ತಿ ಆಗಿರುವಂತಹ ಹುದ್ದೆಗಳು ಮತ್ತು ಖಾಲಿ ಇರುವಂಥ ಹುದ್ದೆಗಳನ್ನು ನೋಡ್ತಾ ಇದ್ರೆ ಪ್ರತಿ ಬಾರಿ ಕೂಡ ಪ್ರತಿ ವರ್ಷ ಕೂಡ ಈ ಸೆಕೆಂಡ್ PU ಪಾಸ್ ಆದ ನಂತರ, ಡಿಗ್ರಿ ಪಾಸ್ ಆದ ನಂತರ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರು ಏನಾಗ್ತೀಯಪ್ಪ ನೀನಂತ ಯಾರನ್ನಾದರೂ ಕೇಳಿ, ಏನಾಗ್ತೀಯಪ್ಪ ಅಂತ ಕೇಳಿದ್ರೆ ನಾನು ಪೊಲೀಸ್ ಅಂತ ಹೇಳ್ತಾರೆ. ಅಂದರೆ ಆಗುತ್ತೆ ನಿಮಗೆ ಫಿಸಿಕಲ್ ಆಗಿ ಒಂದಿಷ್ಟು ತಯಾರಿಯನ್ನು ನಡೆಸ್ತಾರೆ. ಮತ್ತು ಗ್ರಾಮೀಣ ಪ್ರದೇಶ ನಿಮಗೆ ಬೀದರಿಂದ ಬಂದು ಬೆಂಗಳೂರಲ್ಲಿ ಎಷ್ಟೋ ಜನ ಬಂದು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಎಷ್ಟೋ ಜನ ನೋಡಿದ್ದೀನಿ, ಸ್ವಿಗ್ಗಿ ಇಲ್ಲಿ ಜೊಮ್ಯಾಟೊ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರ ಕನಸು ಇದು ಕಂಪ್ಲೀಟ್ ಆಗಿ. ಯಾಕೆ ಕನಸು ಅಂತ ಹೇಳಿದ್ರೆ, ನಾವು ಏನನ್ನಾದರೂ ಕಸಿದ್ಕೊಳ್ಬೋದು, ಬಟ್ ಕನಸನ್ನು ಕಸಿದ್ಕೊಳ್ಬಾರ್ದು ಮತ್ತು ಸಾಯಿಸಬಾರ್ದು ಯಾವತ್ತೂ ಅಷ್ಟೇ. ಅವ್ರ ಕನಸಿಗೆ ನಾವು ಇಲ್ಲ ಪುಷ್ಟಿ ಕೊಡುವ ರೀತಿಯಲ್ಲಿ ಒಂದಿಷ್ಟು ಅವಕಾಶಗಳನ್ನು ಕೊಡಬೇಕು. ಅದು ಬಿಟ್ಟು ನೀವು ಕನಸನ್ನು ಕಿತ್ಕೊಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಅವ್ರ ಬದುಕು ಮುಕ್ತಾಯಿತು ಅಂತ. ನಿಮ್ಗೆ ಕನಸೇ ಈಡೇರಿಲ್ಲ ಅಂತ ಹೇಳಿದ್ರೆ ಬದುಕಿದ್ದೇನು ಪ್ರಯೋಜನ? ಆ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಈಗ ಎಷ್ಟೋ ಜನರ ಕನಸನ್ನು ಈ ಎಲ್ಲ ಸರ್ಕಾರಗಳು, ಕೇವಲ ಈ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಎಲ್ಲ ಸರ್ಕಾರಗಳು ಕೂಡ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿರುವಂಥದ್ದು. ದುರ್ಗಾ, ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು 26,168 ಹುದ್ದೆಗಳು ಖಾಲಿ. ಒಳಾಡಳಿತ ಇಲಾಖೆ ಅಂತಂದು ಹೇಳಿದ್ರೆ ಆ ಇಲಾಖೆಯ ಕೆಲಸ ಏನಂತ ನಾವು ನೋಡೋದಾದ್ರೆ, ಗಮನಿಸೋದಾದ್ರೆ, ಗೃಹ ಇಲಾಖೆ, ಅಗ್ನಿಶಾಮಕ ದಳ ಹಾಗೂ ಕಾರಾಗೃಹ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು, ಮತ್ತು
ಇಡೀ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ. ಈ ಕಾನೂನು ಸುವ್ಯವಸ್ಥೆ ಆಂತರಿಕ ಭದ್ರತೆಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಳಾಡಳಿತ ಇಲಾಖೆ ಕೆಲಸ ಮಾಡುತ್ತೆ. ಅದರಲ್ಲಿ ಸಬ್ಸೆಕ್ಷನ್ಗಳನ್ನು, ಸಬ್ ಇಲಾಖೆಗಳನ್ನು ತೆಗೆದುಕೊಳ್ಳೋದು ಇದು ಎಲ್ಲವನ್ನು ನೋಡ್ಬೋದು. ಆದರೆ ಇಲ್ಲಿ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅಂತಂದು ಹೇಳಿದ್ರೆ ಅದರದೇ ಆದಂತಹ ಸಿಬ್ಬಂದಿಗಳ ಇರಬೇಕು. ಯಾಕಂತಂದು ಹೇಳಿದ್ರೆ ನಮಗೆ ಅನೇಕ ರೀತಿಯಾಗಿ KSRP ತುಕಡಿಗಳಿರ್ಬೋದು, ಅದೇ ರೀತಿಯಾಗಿ ಈಗ ನಾನು ಅಗ್ನಿಶಾಮಕ ದಳದ್ದಿರ್ಬೋದು. ಅಂದರೆ ಒಂದು ರಾಜ್ಯ ಶಾಂತಿಯುತವಾಗಿ ನಡಿಬೇಕು ಅನ್ನುವಂಥದ್ದಾದರೆ ಗೃಹ ಇಲಾಖೆ ಅನ್ನೋಂಥದ್ದು ಅಥವಾ ಒಳಾಡಳಿತ ಇಲಾಖೆ ಅನ್ನೋಂಥದ್ದು ತನ್ನ ಕೆಲಸವನ್ನು ಸಮರ್ಪಕವಾಗಿ ಮಾಡಲೇಬೇಕು. ಯಾಕೆ ಅಂತಂದು ಹೇಳಿದ್ರೆ ನಮಗೆ ಅನೇಕ ರೀತಿಯ ಸಮಸ್ಯೆಗಳಿದು. ನಾವು ಕೇವಲ ಒಂದು ವಿಭಾಗವನ್ನು ಅಥವಾ ಒಂದು ಚರ್ಚೆಯನ್ನು ನೋಡುವಂಥರ ಬದಲಾಗಿ ವ್ಯಾಪಕವಾಗಿ ನೋಡೋಂಥದ್ದು. ಮೊದಲಿಗೆ ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಮಸ್ಯೆಗಳು ಅನೇಕ ಇದಾವೆ. ಯಾಕೆಂತಂದು ಹೇಳಿದ್ರೆ ಹುದ್ದೆಗಳು ಭರ್ತಿ ಮಾಡದೇ ಇರುವಂಥ ಕಾರಣಕ್ಕಾಗಿ ಎಷ್ಟೋ ಪೋಸ್ಟ್ಗಳು ಖಾಲಿ ಇದಾವೆ. ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ 26,168. ಇದು ಕೇವಲ ಒಂದು ಸಂಖ್ಯೆ ಮಾತ್ರ ಅಲ್ಲ, ಖಾಲಿ ಇರುವಂತಹ ಹುದ್ದೆಗಳು. ಆಮೇಲೆ ವರ್ಗಾವಣೆ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಗೃಹ ಸಚಿವರ ಮನೆ ಮುಂದೆ ಅನೇಕ ಜನ ಬಂದು ಪ್ರತಿಭಟನೆ ಮಾಡುವಂತದ್ದು ಕಳೆದ ಬಾರಿ ಕೂಡ ಸುದ್ದಿ ಆಯ್ತು. ಸೂಸೈಡ್ಗಳು ಕೂಡ ಹೌದು, ಸೂಸೈಡ್ ಪತ್ರಗಳನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಪತ್ರಗಳನ್ನು ಕೂಡ ಬರೆದು ನಾವು ಪತಿ ಪತ್ನಿ ಪ್ರಕರಣದಲ್ಲಿ ನೀವು ವರ್ಗಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ನೀವು ಹುದ್ದೆಗಳನ್ನ ಭರ್ತಿ ಮಾಡ್ಲಿಲ್ಲ ಅಂತ ಹೋದ್ರೆ ಅಂದ್ರೆ ಕೇವಲ ಹುದ್ದೆಗಳು ಭರ್ತಿ ಮಾಡಿದ ತಕ್ಷಣ ಈ ಸಮಸ್ಯೆಗಳ ಬಗೆಹರಿಯುತ್ತಾ ಇಲ್ಲ. ಆದ್ರೆ ಆ ಹುದ್ದೆಗಳನ್ನ ಭರ್ತಿ ಮಾಡೋದ್ರಿಂದ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಮೂಲಕ ನಾವು ಈ ಒಂದು ಸಮಸ್ಯೆಯನ್ನು ನಿವಾರಣೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಮಂಡ್ಯದಲ್ಲಿ ಆಗಿರುವಂತಹ ಪ್ರಕರಣ ಆಗಿರ್ಬೋದು, ಹುಬ್ಳಿಲಿ ಪ್ರಕರಣ ಆಯಿತು, ಅದೇ ರೀತಿ ನಾಗಮಂಗಲದಲ್ಲಿ ದೊಡ್ಡ ಮಟ್ಟದ ಹಾಡಹಗಳೇ ಕಾರ್ ರೇಸ್ ಮಾಡ್ತಾ ಇದ್ರು ಲಾಂಗ್ಗಳನ್ನ ಹಿಡ್ಕೊಂಡು. ನೈಟ್ ಎಲ್ಲ ನಡೆಯುತ್ತೆ. ಬಟ್ ಏನ್ ನಡೀತಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಜನರಿಗೆ. ನೋಡಿ, ನನಗೆ ಅನ್ಸೋದು ದುರ್ಗ, ಅದು ಮುಖ್ಯವಾಗಿ ನೀವು ಏನು ಅನ್ನಭಾಗ್ಯ ಕೊಡ್ತಿರೋ ಬಿಡ್ತಿರೋ, ಬಟ್ ಜನರಿಗೆ ಏನು ಗೊತ್ತಾ, ಜನರು ಭಯದಲ್ಲಿ ಬದುಕಬಾರ್ದು ಯಾವತ್ತೂ ಅಷ್ಟೇ. ಹೊರಗೆ ಹೋದ್ರೆ ನಾವು ಬರ್ತೀವೋ ವಾಪಸ್ ಇಲ್ಲ ಅಂತ ಆ ಭಯ ಇರುತ್ತಲ್ವಾ, ಆ ಭಯದಲ್ಲಿ ಬದುಕಲಿಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಆ ಭಯವನ್ನ ಹೋಗಲಾಡಿಸ್ಬೇಕು, ಒಂದು ರೀತಿಯಾಗಿ ಭರವಸೆಯನ್ನ ತುಂಬಬೇಕು ಅಂತ ಹೇಳಿದ್ರೆ ಅದು ಸರ್ಕಾರದಿಂದ ಮಾತ್ರ ಸಾಧ್ಯ. ಜನರು ನಿಮ್ಗೆ ಊಟ ಇಲ್ದೇನೋ ಇರ್ತಾರೆ, ಹೋಗ್ಲಿ ನಿಮ್ಗೆ ಶಿಕ್ಷಣ ಕೊಡ್ಲಿಲ್ಲ ಕೂಲಿನಾಲಿ ಮಾಡ್ಕೊಂಡಾದ್ರೂ ಇರ್ತಾರೆ, ಬಟ್ ಭಯ ಅನ್ನೋದು ಇರುತ್ತಲ್ವಾ, ಅದು ತುಂಬಾ ದೊಡ್ಡ ದುರಂತ ಅಂತ ಹೇಳ್ಬೋದು. ಖಂಡಿತ. ಇದನ್ನ ನಾವು ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ಹೋಗ್ತೀನಿ. ಭಯಮುಕ್ತವಾಗಿ ಎಲ್ಲರೂ ಬದುಕಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೀವು ನಿಮ್ಮ ಹುದ್ದೆಗಳನ್ನ, ಪೊಲೀಸ್ ಸಿಬ್ಬಂದಿಗಳನ್ನ ಹೆಚ್ಚು ಮಾಡ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಸಮಸ್ಯೆ ಎದುರಿಸೋದು ಮೊದಲಿಗೆ ನೀವೇ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದು ಹೇಳಿದ್ರೆ ಇತ್ತೀಚೆಗೆ ನಡೆದಂತ ಮೀಸಲಾತಿ, ಪಂಚಮಶಾಲಿ ಮೀಸಲಾತಿ ಹೋರಾಟಗಾರರ ಆಕ್ರೋಶ, ಅವರು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಮುಂದಿಟ್ಟು ಹೋರಾಟ ಮಾಡ್ತಾ ಇರ್ತಾರೆ. ಆದ್ರೆ ಯಾರೂ ಕೂಡ ಕಾನೂನನ್ನ ಕೈಗಳಿಗೆ ಎತ್ಕೊಂಡು ಹೋರಾಟ ಮಾಡುವಂತ ಅನಿವಾರ್ಯತೆ ಇಲ್ಲ. ಆದ್ರೆ ಸರ್ಕಾರಗಳು ಬಗ್ಗದೇ ಇಲ್ಲ ಅಂತಂದ ಹೇಳಿದ್ರೆ, ಸರ್ಕಾರಗಳು ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ಜನಾಕ್ರೋಶ ವ್ಯಕ್ತ ಆಗುತ್ತೆ. ಅದೇ ರೀತಿಯ ಆಕ್ರೋಶ ಪಂಚಮಶಾಲಿ ಮೀಸಲಾತಿ ಹೋರಾಟಗಾರರಲ್ಲೂ ಇತ್ತು. ಆ ಕಾರಣಕ್ಕಾಗಿ ಅವರು ಸುವರ್ಣಸೌಧದತ್ತ ಬಂದ್ರು. ಆದ್ರೆ ಅವರನ್ನ ಮನವರಿಕೆ ಮಾಡ್ಲಿಕ್ಕೆ ನೀವು ವಿಫಲವಾದ್ರಿ. ಆಗ್ಬೋದು. ಗೃಹ ಸಚಿವರು ಕೊಟ್ಟಂತ ಉತ್ತರದಲ್ಲಿ ಯಾರು ಬೇಕಾದ್ರೂ ಬಂದು ಒಳಗಡೆ ನುಗ್ಬೋದಾ, ಮುತ್ತಿಡ್ಬೇಕಾ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ನೀವು ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡುವಂತ ವಿಚಾರದಲ್ಲಿ ನಿಮ್ಮ ಇಲಾಖೆಯ ಸಿಬ್ಬಂದಿಗಳೇನಿದ್ರು ಅವ್ರ ಪ್ರಮಾಣ ಜಾಸ್ತಿ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಒಬ್ರು ಎಷ್ಟಂತ ಕೆಲಸಗಳನ್ನ ಮಾಡ್ತೀರಾ ಅನ್ನೋಂತ ಪ್ರಶ್ನೆ ಬಂತು. ಎಲ್ಲಿ ನಿಮ್ಮ ಸಿಬ್ಬಂದಿಗಳ ಕೊರತೆ ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಯೊಂದು ಹೋರಾಟ ನಡೆಯುವಂತ ವಿಚಾರಗಳಲ್ಲಾಗಿರ್ಬೋದು, ಎಲ್ಲೇ ಒಂದು ಘಟನೆಗಳನ್ನ ನಡೆಯುವಂತ ಸಂದರ್ಭದಲ್ಲಿ KSRP ತುಕಡಿಗಳು ಮತ್ತೆ ಸಿವಿಲ್ ಪೊಲೀಸರನ್ನ ಎಲ್ಲರನ್ನೂ ಕೂಡ ನಿಯೋಜನೆ ಮಾಡ್ತೀರಾ. ಆ ನಿಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅದಕ್ಕಿಂತ ಹೆಚ್ಚು ಜಾಸ್ತಿ ಜನ ಬಂತು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಎಷ್ಟು ಜನ ತಡೆಯಕ್ಕಾಗುತ್ತೆ. ಆ ಕಾರಣಕ್ಕಾಗಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಅದರ ಜೊತೆಗೆ ಇಂಟೆಲಿಜೆನ್ಸಿ ಕೂಡ ಅನೇಕ ರೀತಿಯ ಗುಪ್ತಚರ ಇಲಾಖೆ ಏನಿದೆ, ಆ ಒಂದು ಇಲಾಖೆಯಲ್ಲೂ ಕೂಡ ಒಂದಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು. ಯಾಕಂದ್ರೆ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಕೊಡುವಂತವ್ರು ಯಾರು? ಆ ಗುಪ್ತಚರ ಇಲಾಖೆಯವರು. ಆ ಇಲಾಖೆಯಲ್ಲೂ ಕೂಡ ಒಂದಷ್ಟು ಕಡಿಮೆ ಇರುವಂತದ್ದು ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಸೊ ಹಂಗಾಗಿ ನೀವು ಆ ಮಾಹಿತಿಯನ್ನ ಕೊಡಬೇಕು ಅಂದ್ರೆ ನಿಮ್ಗೆ ಮೊದಲು ಮಾಹಿತಿ ಬಂದ್ರೆ ಅಲ್ವಾ, ಮಾಹಿತಿ ಬಂದ್ರೆ ನೀವು ಕಾನೂನು ಸುವ್ಯವಸ್ಥೆಯನ್ನ ಸರಿಪಡಿಸಬಹುದು. ಎಷ್ಟೇ ವಿಚಾರದಲ್ಲಿ ರಾತ್ರಿ ಹೋಗಿ ಯಾರೋ ಬೆಂಕಿ ಇಟ್ಬಿಟ್ರೆ ನಾವು ಕಾರಣ ಅನ್ನುವಂತ ಮಾತುಗಳನ್ನ ಹೇಳ್ತೇವೆ.